ಡಿಫೆಕ್ಷನ್ ಮಾತ್ರ ಅಲ್ಲ, ಕೆಲವೊಮ್ಮೆ ಪಾರ್ಟಿಯ ಸ್ಪ್ಲಿಟ್ ಆಗ್ತದೆ. ಆವಾಗ ಕೋರ್ಟ್ ಭಾಷೆ ಹೇಳ್ತಾರೆ ಸ್ಪೀಕರ್ ಯಾರು ಒರಿಜಿನಲ್ ಪಾರ್ಟಿ ಅಂತೇಳಿ. ಅದು ಸ್ಪೀಕರ್ಗೆ ಕೊಡಬಾರ್ದು. ಅದಕ್ಕೆ ಸಪ್ರೇಟ್ ಆದ ಒಂದು ಕಾನೂನು ಮತ್ತು ತಜ್ಞರ ಒಂದು ಸಮಿತಿಯ ನೇಮಕ ಮಾಡಿ ಅವರಿಗೆ ಬಿಡಬೇಕು ಅದನ್ನು. ಯಾಕಂತ ಹೇಳಿದರೆ ಸ್ಪೀಕರ್ಗಳು ಹೇಗೆ ಯಾವ ಪಾರ್ಟಿ ಹೇಗೆ ಅಂತ ಯಾರು ಒರಿಜಿನಲ್ ಅಂತ ಹೇಗೆ ತೀರ್ಮಾನ ಮಾಡುವಂಥದ್ದು ಇದು ಬಲ ಆ ಒಂದು ಸಮಸ್ಯೆ ಆಗ್ತದೆ. ಅದು ಅದೇ ರೀತಿಯಲ್ಲಿ ವಿಪ್ ಇಶ್ಯೂ ಮಾಡುವಾಗ ಪಾರ್ಟಿ ವಿಪ್ಗೆ ವ್ಯಾಲ್ಯೂ ಕೊಡಬೇಕಾ ಅಥವಾ CLP ವಿಪ್ಪಿಗೆ ಕೊಡಬೇಕಾ? ಇದರಲ್ಲಿ ಮೂರನೇದು, ಎಷ್ಟೇ ನಾವು ಇವತ್ತು ಕಾನೂನು ತಂದರೂ ಕೂಡ ಒಂದಲ್ಲೊಂದು ರೀತಿಯಿಂದ ಡಿಫೆಕ್ಟ್ ಆಗ್ತಾ ಇರುವಂಥ ನಾವು ಕಾಣ್ತಾ ಇದ್ದೇವೆ ಬೇರೆ ಬೇರೆ ರೀತಿಯಿಂದ. ಅದರಲ್ಲಿ ಕೆಲವೊಂದು ಸಲಹೆ ಏನು ಬಂತಂತ ಹೇಳಿದರೆ, ಒಂದು ಬಹುಶಃ ಯಾರು ಇವತ್ತು ಒಂದು ಪಕ್ಷದಲ್ಲಿದ್ದು ಡಿಫೆಕ್ಟಾಗಿ ಇವತ್ತು ಆ ಒಂದು ಬದಲಾವಣೆ ಮಾಡ್ತಾರೆ ಅಥವಾ ಇವತ್ತು ಆ ಪಕ್ಷದ ಜೊತೆ ಇರುವುದಿಲ್ಲ ಅಂತೇಳಿ ಭಾವನೆ ಬರ್ತದ, ಅವರಿಗೆ ಆಗಾಗುವಂಥ ನೋ ಕಾನ್ಫಿಡೆನ್ಸಲ್ಲಿ ಮತದಾನದ ಹಕ್ಕು ಕೊಡಬಾರ್ದು. ವೋಟಿಂಗ್ ರೈಟ್ ಅಂದರೆ ನೋ ಕಾನ್ಫಿಡೆನ್ಸ್. ಯಾಕಂತ ಹೇಳಿದರೆ ಈಗ ಇದ್ದೇನೆ ನಾನು ಹೋಗಿ ಸಪ್ರೇಟಾಗಿ ಕೂತ್ಕೊಳ್ಳೋದು ಮತ್ತು ವೋಟಿಂಗ್ ದಿವಸ ಬರೋದು, ಕಾನ್ಫಿಡೆನ್ಸ್ ಪ್ರೂವ್ ಮಾಡುವಂಥ ವೋಟಿಂಗ್ ದಿವಸದಲ್ಲಿ ಬರೋದು. ಅಂಥ ಸಂದರ್ಭದಲ್ಲಿ ಆ MLAಗಳು ಯಾರಿದ್ದಾರೆ ಅವರಿಗೆ ಆಗ ನೋ ಕಾನ್ಫಿಡೆನ್ಸ್ ಮೋಷನಲ್ಲಿ ವೋಟಿಂಗ್ ರೈಟ್ ಡಿಫೆಕ್ಟ್ ಆಗಿದಾರಲ್ಲ ಅವರಿಗೆ ನೋ ಕಾನ್ಫಿಡೆನ್ಸ್ ಮೋಷನ್ಗಿಂತ ಮುಂಚೆ ಯಾರು ಡಿಫೆಕ್ಟ್ ಆಗಿದ್ರು ಅವರು ದೇ ಶುಡ್ ನಾಟ್ ಬಿ ಗಿವನ್ ವೋಟಿಂಗ್ ರೈಟ್ ಫಾರ್ ದಿ ನೋ ಕಾನ್ಫಿಡೆನ್ಸ್ ಮೋಷನ್. ಆ ನೋ ಕಾನ್ಫಿಡೆನ್ಸ್ ಮೋಷನ್ಗೆ. ಎರಡನೇದು, ಯಾರು ಇವತ್ತು ಡಿಫೆಕ್ಟ್ ಆಗಿ ಇವತ್ತು ಹೋಗಿರ್ತಾರೆ ಅವ್ರಿಗೆ ನೆಕ್ಸ್ಟ್ ಆ ಒಂದು ಅವಧಿಯಲ್ಲಿ ಯಾವುದೇ ಮಿನಿಸ್ಟ್ರಿಯಲ್ಲಿ ಅಥವಾ ಬೇರೆ ನಮ್ಮ ಸ್ಥಾನ ನಿಗಮ ಚೇರ್ಮನ್ ಇಂಥ ಸ್ಥಾನ ಏನಿದೆ ಅದನ್ನು ಕೂಡ ಇವತ್ತು ಕೊಡಬಾರ್ದು. ಇಂಥೆಲ್ಲ ಕೆಲವೊಂದು ಇವತ್ತು ರೆಕಮೆಂಡೇಷನ್ ಡಿಸ್ಕಷನ್ ಆಗಿದೆ. ಅಂತಿಮ ಮೀಟಿಂಗನ್ನು ಕರ್ನಾಟಕದಲ್ಲಿ ಜೂನ್ ಎಂಡಿನಲ್ಲಿ ಇವತ್ತು ಚರ್ಚಿಸಿ ವರದಿಯನ್ನು ಇವತ್ತು ಸಲ್ಲಿಸಲಾಗುವುದು. ಜೂನ್ ಎಂಡ್. ನಮಗೆ ಟೈಮ್ ಬೇಕು. ಮೊನ್ನೆ ಅದು ಮೀಟಿಂಗ್ ಬಗ್ಗೆ ಚರ್ಚಿಸಿ ಅದರ ಬಗ್ಗೆ ಒಂದು ಸಂಕ್ಷಿಪ್ತವಾದ ವರದಿ ಸಲ್ಲಿಸಲಿ ನಮಗೆ ಟೈಮ್ ಬೇಕಲ್ಲ. ಲೋಕಲ್ ಸ್ಪೀಕರ್. This committee is appointed by the local speaker only. ಅದೇ ನಮ್ದೀಗ ಒಂದು ಬಾಂಬೆಯಲ್ಲಿ ಆಯಿತು, ಇದಾಯಿತು, ಮೂರು ಸೆಟಪ್ ಆಗಿ 5 months ಆಯಿತು. ಅದೇ ಅರ್ಲಿಸ್ಟ್ ಅಂತ ಹೇಳಿದ್ದಾರೆ, ಬಟ್ ಅದು ಅರ್ಲಿಸ್ಟ್ ನಾವು ಮಾಡಿಕೊಡ್ದು ಬೆಟರ್ ಅಲ್ಲ. ಪಾರ್ಟಿಸಿಪೇಟ್ ಅಲ್ಲ, 4 member ಕಮಿಟಿ ಅದು. ದೇಶದ 4 ಸ್ಪೀಕರ್ಗಳು ಒಂದು ಕಮಿಟಿ ಮಾಡಿದ್ದಾರೆ. ಅದರಲ್ಲಿ ಚೇರ್ಮನ್ ನಮಗೆ ಮಹಾರಾಷ್ಟ್ರದ ಸ್ಪೀಕರ್, ನಾನೊಬ್ಬ ಅದರಲ್ಲಿ ಸದಸ್ಯ, ಒರಿಸ್ಸಾ ಸ್ಪೀಕರ್ ಒಬ್ಬರು ಸದಸ್ಯರು ಮತ್ತು ನಾಗಾಲ್ಯಾಂಡ್ ಸ್ಪೀಕರ್ ಒಬ್ಬರು ಸದಸ್ಯರು, ಮತ್ತು ಲೋಕಸಭೆಯ ನಮ್ಮ ಸ್ಪೀಕರ್ ಆಫೀಸ್ನ ಲೀಗಲ್ ಅಡ್ವೈಸರ್ ಆಫೀಸರ್, ಅದೇ ರೀತಿ ಕಾನೂನು ಮತ್ತು ಸಂವಿಧಾನ ತಜ್ಞರು ಅಲ್ಲಿ ಆ ಸ್ಟೇಟ್ ಭಾಗವಹಿಸಿ ಅಡ್ವೊಕೇಟ್ ಜನರಲ್ಸ್, ಮಾಜಿ ಅಡ್ವೊಕೇಟ್ ಜನರಲ್ಗಳು ಎಲ್ಲ ಬಂದು ಡಿಸ್ಕಷನ್ ಮಾಡ್ತಾರೆ. ಅದು ಪುರಿಯಲ್ಲಿ, ಒರಿಸ್ಸಾ ಪುರಿಯಲ್ಲಿ 2 ಮೀಟಿಂಗ್ ಆಯಿತು. ಅದು ಹೌದು. ನೆಕ್ಸ್ಟ್ ಮಾಡಬೇಕು ಅಂತ ಹೇಳಿದ್ರೆ ಇದಕ್ಕೆ ಪಾರ್ಟಿ ಸ್ಪ್ಲಿಟ್ ಆದ ಸಂದರ್ಭದಲ್ಲಿ ಯಾವ ಒರಿಜಿನಲ್ ಪಾರ್ಟಿ ಅಂತ ಹೇಳಿ ಅದನ್ನು ಬಹುಶಃ ಸ್ಪೀಕರ್ ರೆಕಮೆಂಡೇಶನ್ ಡಿಸ್ಕಷನ್ ನಾಡಿದ್ದು ಆಗೋದಲ್ಲ, ಫೈನಲ್ ರಿಪೋರ್ಟ್ ಕೊಡುವಾಗ ಇದೆಲ್ಲ ಕೂಡ ಡಿಸ್ಕಷನ್ ಅದೆಲ್ಲ ಚರ್ಚೆ, ವರದಿ ಎಲ್ ಬಿ ನೆಕ್ಸ್ಟ್ ಫೈನಲ್ ಕೊಡುವಾಗ
ಯಾವುದು ಲಾಸ್ಟ್ ಟೈಮ್ ಸಿಕ್ಕಿಂ ಒಂದಿದೆ ಅಂತ ಹೇಳ್ತಲ್ಲ 5 ಮೆಂಬರ್ಸ್ ಕಮಿಟಿ ಲಾಸ್ಟ್ ಪ್ರೆಸ್ ಮೀಟ್ ಇಲ್ಲ, ನಾಗಾಲ್ಯಾಂಡ್ ಅಲ್ಲ, ಅದು ನಾವು 1 more committee is there. ಅಲ್ಲಿ ಇನ್ನೊಂದು This is 4. ಈಗ ಅದು ಒಂದು. ಈಗ ಇನ್ನೊಂದು ಕಮಿಟಿ ಮಾಡಿದ್ದಾರೆ, ಕಾಮನ್ ರೂಲ್ಸ್ ಆ್ಯಂಡ್ ಪ್ರೊಸೀಜರ್ಸ್ ಥ್ರೂಔಟ್ ಇಂಡಿಯಾ ಅಂತ ಯಾವ ರೀತಿ ಮಾಡ್ಬೋದು ಅಂತೇಳಿ. ಅದರಲ್ಲಿ ಯು ಪಿ ಸ್ಪೀಕರನ್ನು ಚೇರ್ಮನ್ ಮಾಡಿದ್ದಾರೆ, ನಾನೊಬ್ಬ ಸದಸ್ಯ. ಸೆಕೆಂಡ್ ಹಿಮಾಚಲ್ ಪ್ರದೇಶ್, ಸಿಕ್ಕಿಂ, ಡೆಲ್ಲಿ, ಮಹಾರಾಷ್ಟ್ರ. ಕಾಮನ್ ಪ್ರೊಸೀಜರ್ ಅಂದರೆ ಈಗ ನಾವು ಕಾಮನ್ ರೂಲ್ಸ್ ಆ್ಯಂಡ್ ಪ್ರೊಸೀಜರ್ ಆಫ್ ದಿ ಅಸೆಂಬ್ಲಿ, ಯಾಕೆಂದರೆ ಅದು ಹೇಗೆ ಮಾಡ್ಬೋದು ಅಂತ ಹೇಳಿ. ಯಾಕಂದರೆ ಈಗ ಒಂದೊಂದು ರಾಜ್ಯದಲ್ಲಿ ಒಂದು ರೀತಿಯ ನಿಯಮಗಳು ಪ್ರೊಸೀಜರ್ ಬಹುತೇಕ ಒಂದು 80% ಕರೆಕ್ಟ್ ಇದೆ, ಒಂದು 20% ಅಲ್ಲೇ ಅನುಗುಣವಾಗಿರುವಂಥದ್ದು. ಕಾಮನ್ ಹೇಗಾಗುತ್ತೆ, ಯಾಕಂದ್ರೆ ನಮ್ಮಲ್ಲಿ 2 ಇದೆ, ಇದಕ್ಕೇನು ಹೌದು, ಎರಡು houses ಇದೆ. ನಾವು ನಮ್ಮದು ಬೇರೆ ಕಡೆ ಒಂದೇ ಹೌಸ್ ಇದೆ, ಹಾಗೆ ಹೇಗೆ ಕಾಮನ್ ಹೇಗೆ? ಅಲ್ಲ, ನಮ್ಮದು ಈಗ 2 ಹೌಸ್, ನಾವು ಲೆಜಿಸ್ಲೇಟಿವ್ ಅಲ್ಲ, ಲೋಕಸಭೆ ಲೆಜಿಸ್ಲೇಟಿವ್. ನಮ್ಮ ದೇಶದ ಎಲ್ಲ ಲೆಜಿಸ್ಲೇಟಿವ್ ಅಸೆಂಬ್ಲಿ ಹೇಗಿದೆ ಅಂತ ಹೇಳಿ, ವಿ ಡೋಂಟ್ ಇಂಟರ್ಫಿಯರ್ ಇನ್ ದ ವಿಧಾನ ಪರಿಷತ್. ಲೆಜಿಸ್ಲೇಟಿವ್ ಅಸೆಂಬ್ಲಿ ಲೆಜಿಸ್ಲೇಟಿವ್ ಅಸೆಂಬ್ಲಿ. ಫಾರ್ ಎಕ್ಸಾಂಪಲ್, ಉದಾಹರಣೆಗೆ ನಮ್ಮಲ್ಲಿ ನಾವು ಡೈಲಿ 15 ಕ್ವಶನ್ ಅವ್ರು ತಗೊಳ್ತೇವೆ. ಅವರಲ್ಲಿ 10 ತಗೊಳ್ತಾರೆ, ಮತ್ತು ನಮ್ಮಲ್ಲಿ ಟೈಮ್ ಲಿಮಿಟ್ ಇದೆ, 1.5 ಫಿನಿಷ್ ಮಾಡ್ತೇವೆ. ಅವರಾಗಲ್ಲ, ಅವ್ರ ಕೇಳಿದಾಗ 1 ಗಂಟೆ ಒಳಗಡೆ ಎಷ್ಟಾಯ್ತು ಅಷ್ಟು, ಅದು 2-3 ಆಗ್ತದೆ, ಎಷ್ಟು ಚರ್ಚೆ ಅಂತ ಇರೋದಿಲ್ಲ. ಸೊ ನಮ್ಮದು 0 hour ಇರಲಿ ಅಥವಾ ಕಾಲಿಂಗ್ ಅಟೆನ್ಷನ್ ಇರಲಿ, ನಾವು ಕೆಲವೊಮ್ಮೆ ಬೇಕಾದ 30-40 ತಗೊಳ್ತೇವೆ ಶಾಸಕರಿಗೆ ಆಗೋಕ್ಕೆ ಸಿಕ್ಕಲಿ ಅಂತೇಳಿ. ಅವು ಕೆಲವು ಕೂಡ ನೋಡುವಾಗ 5-6, ಕೆಲವೊಂದು 10 ತಗೊಂಡು ಪ್ರತಿಯೊಂದು ಕೆಲವೊಂದು ನಿಯಮಗಳಿಗೆ ಒಂದೇ ಒಂದು ಸಿಸ್ಟಮ್ ಆಗಿ ಅಂತ ಒಂದು ಕೋರಮಿಗೆ. ಈಗ ಕೋರಮ್ ಯಾವ ರೀತಿ ಮಾಡ್ಬೋದು ಅಂತೇಳಿ, ಈಗ 10% ಆಫ್ ದಿ ಟೋಟಲ್ ಸ್ಟ್ರೆಂತ್ ಪ್ರತಿ ಸ್ಟಾರ್ಟ್ ಮಾಡಬೇಕಾದ್ರೆ 10% ಆಫ್ ದಿ ಟೋಟಲ್ ಸ್ಟ್ರೆಂತಲ್ಲಿ ನಾವು ಅಸೆಂಬ್ಲಿ ಸ್ಟಾರ್ಟ್ ಮಾಡಲಿಕ್ಕೆ ಆಗೋದಿಲ್ಲ. ಸೊ ಇಂಥ ಬೇರೆ ಬೇರೆ ವಿಚಾರಗಳನ್ನು ಯಾವುದಿಲ್ಲ. ಇದು ಫಸ್ಟ್ ಮೀಟಿಂಗ್ ಕರ್ನಾಟಕದಲ್ಲಿ ಮೇ ಬಿ ಈ ಮೀಟಿಂಗ್ ಮೇ 11th 12th, ಮೇ 12th and 13th, ಮೇ 12th and 13th ಮೈಸೂರಲ್ಲಿ. 11th ಬರ್ತಾರೆ, 12th and 13th ಫಸ್ಟ್ ಮೀಟಿಂಗ್. ನೋಡಿ, ಒಂದು ಪ್ರಜಾಪ್ರಭುತ್ವ ಮತ್ತು ಸಂಸದೀಯ ಒಂದು ವಿಶ್ವಾಸದಲ್ಲಿ ನಡಿಬೇಕು, ಅದು ಬಲಿಷ್ಠ ಆಗಬೇಕಾದ್ರೆ. ಸಂಸದೀಯ ವ್ಯವಸ್ಥೆ ಮತ್ತು ಪ್ರಜಾಪ್ರಭುತ್ವ ಬಲಿಷ್ಠವಾಗಬೇಕಾದ್ರೆ ಇವತ್ತು ಜವಾಬ್ದಾರಿ ಸ್ಥಾನದಲ್ಲಿರುವ ಮಧ್ಯೆ, ಅದು ಸಂವಿಧಾನದ ಪೀಠ ಕೂತ ನಾನಿರಲಿ ಅಥವಾ ಅರ್ಧ ಪಕ್ಷ ಅಂತ ಸರ್ಕಾರ ಇರಲಿ, ಪ್ರತಿಪಕ್ಷ ಕೂತ ಪ್ರತಿ ನಾಯಕ ಮತ್ತು ಸದಸ್ಯರಿರಲಿ ಅಥವಾ ಗವರ್ನರ್, ಎಲ್ಲವೂ ಕೂಡ ಒಬ್ಬರ ವಿಶ್ವಾಸ ಆಧಾರದಲ್ಲಿ ಹೋಗುವಂಥದ್ದು. ಇಲ್ಲದೆ ಪ್ರಜಾಪ್ರಭುತ್ವ ಮತ್ತು ಸಂಸದೀಯ ವ್ಯವಸ್ಥೆ ಬಲಿಷ್ಠವಾಗಲಿಕ್ಕೆ ಹೇಗೆ ಸಾಧ್ಯ? ವಿಶ್ವಾಸ ಬೇಕು. ನಾವೆಲ್ಲಿ, ನನಗೆ ಯಾವ ರೀತಿ ಹೋಗಿ ಹೇಳಿದ್ರೆ ನನಗೆ ಗೊತ್ತಿಲ್ಲ, ಮಾಹಿತಿ ನೀವೀಗ ಹೇಳುವಂಥದ್ದು. ಇಲ್ಲಿ ನಾವು ತಡ ಮಾಡಿದ್ದೇವೆ. ಮೊನ್ನೆ ಬೆಳಿಗ್ಗೆ ಡಿಕ್ಲೇರ್ ಮಾಡಿ ಆದೇಶ ಬಂತು, ಮೊನ್ನೆ. ನಾನು ಮೊನ್ನೆ ಬೆಂಗಳೂರು ಕಚೇರಿಯಲ್ಲಿದ್ದೆ, ಯಾರು ಕೂಡ ಭೇಟಿ ಆಗಿರಲಿಲ್ಲ. ನಿನ್ನೆ ಬೆಳಿಗ್ಗೆ ಬಂದು 11 ಗಂಟೆಗೆ ಬಂದು ಅಪ್ಲಿಕೇಶನ್ ಅರ್ಜಿ ಕೊಟ್ಟಿದ್ದಾರೆ. 11 ಗಂಟೆಗೆ ಟೈಮ್ ಬೇಕಂತ ಹೇಳಿ. ನಾವು ಕೂಡ ನೋಡಿ, ಒಂದು ಈ ವಿಚಾರ ಬಂದಾಗ ನಾವು ಕೂಡ ಅಭಿಪ್ರಾಯ ನಮ್ಮ ನಿಯಮಾವಳಿ ಪ್ರಕಾರ ನಾವು ತಗೊಳ್ಬೇಕು. ಇದೊಂದು ಟೆಕ್ನಿಕಲ್ ವಿಚಾರಗಳು. ಬೆಳಿಗ್ಗೆ ಕೊಟ್ಟು ಸಂಜೆ ಏನಾದರೂ ಅದು ಹೋಗಿ ಹೇಳಿದರೆ ಅದು ಹೇಗೆ ಡಿಲೇ ಆಗ್ತದೆ? ಅಲ್ಲ, ನಿನ್ನೆ
ನಿನ್ನೆ ಅವ್ರು ಟೈಮ್ ಕೊಟ್ಟರೆ ನಿಮಗೆ ಇದ್ದಿದ್ದಿಲ್ವಾ ನಿನ್ನೆ ಟೈಮ್ಗೆ? ಅಲ್ಲ ನಾನು ಕೊಡಬೇಕಲ್ಲ ಅವಕ್ಕೆ ನಮಗೆ ನೋಡಿ ಯಾರೇ ಗೆದ್ದರೂ ಶಾಸಕರು ಕೇಳುವಂಥದ್ದು. ನಮಗೆ ಒಂದು ಟೈಮ್ ಕೊಡಿ ಅಂತ ಕೇಳಿದ್ದಾರೆ, ಅದು ನಮ್ಮ ಟೈಮ್ ನಾವು ಸಂವಿಧಾನ ಮತ್ತು ನಮ್ಮ ಸಂವಿಧಾನ ಮತ್ತು ಕಾನೂನು ಅಡಿಯಲ್ಲಿ ನಾವು ಕೊಡಲೇಬೇಕು. ಕೊಡದಿರ್ಲಿಕ್ಕೆ ಆಗ್ತದಾ? ಕೊಡಲೇಬೇಕಲ್ಲ. ಸೊ ಸಂವಿಧಾನ ಮತ್ತು ನಿಯಮ ಅಡಿಯಲ್ಲಿ ಏನು ಕೊಡಬೇಕಾ ಅದೆಲ್ಲೂ ಕೊಡ್ತೇವೆ. ಆತುರತೆ ಮತ್ತು ಸಂಶಯ ಅಲ್ಲ, ಯು ಆರ್ ಬೌಂಡ್ ಬೈ ಈಗ ನಿಮ್ಮ ಪಾರ್ಟಿ ಇದರಿಂದನೇ ಇದು ಆಗ್ತಾ ಇದೆ. ಅದು ಯಾವಾಗ ಡೆಲಿಬ್ರೇಟ್ ಆದ್ರಲ್ಲ. ಹೌ ಕ್ಯಾನ್ ಯು ಅಸ್ಯೂಮ್? ಈ ಬೆಳಿಗ್ಗೆ ಕೊಟ್ಟು ನಾನೊಂದು 2 ದಿವಸ ಆದರೂ ಕೂಡ ಕೊಡದಿದ್ದರೆ ಅಥವಾ ಡೇಟೇ ಕೊಡದಿದ್ದರೆ ಕರೆಕ್ಟಪ್ಪ, ಇದನ್ನೆಲ್ಲ ಹೇಳ್ಬೋದು ಅಲ್ವಾ? ಈಗ ಸಿಎಂ ಅವರು ಒಂದು ಆರೋಪ ಮಾಡ್ತಾ ಇರುವಂಥದ್ದು, ಅಲ್ಲಿ ವೋಟ್ ಚೋರಿ ಆಗಿದೆ, ಡಕಾಯಿತಿ ಆಗಿದೆ, ಮತ್ತೆ ಕಾನೂನಾತ್ಮಕ ಹೋರಾಟ ಮಾಡ್ತೇವೆ ಅಂತ ಹೇಳಿದ್ರು. ಒಂದು ವೇಳೆ ಅದಕ್ಕೋಸ್ಕರ ಕಾಯ್ತಾ ಇದ್ದೀವಿ. ನೋಡಿ, ಅದು ನನಗೆ ಸಂಬಂಧಪಟ್ಟಂಥ ವಿಚಾರ ಅಲ್ಲ. ಅದು ಸರ್ಕಾರ ಇದೆ, ಪ್ರತಿಪಕ್ಷ ಇದೆ, ಗೆದ್ದಂಥ ಅಭ್ಯರ್ಥಿ ಇದ್ದಾರೆ, ಸೋತಂಥ ಅಭ್ಯರ್ಥಿಯಲ್ಲಿ ಕೋರ್ಟ್ ಇದೆ. ಅದು ಅವ್ರಿಗೆ ಬಿಟ್ಟಂಥ ವಿಚಾರ. ನನಗೆ ಸಂವಿಧಾನ ಮತ್ತು ವ್ಯವಸ್ಥೆಯಲ್ಲಿ ನಿಯಮಕ್ಕನುಗುಣವಾಗಿ ನಾನು ನನ್ನ ಜವಾಬ್ದಾರಿನ ನಿರ್ವಹಿಸಬೇಕು. ಆದರೆ ಅದರಲ್ಲಿ ಆತುರತೆ ಮತ್ತು ಸಂಶಯ, ವಿಶ್ವಾಸ ಇಲ್ಲದ ರೀತಿಯ ಸಂಶಯ ಇದೆಲ್ಲವೂ ಕೂಡ ಒಂದು ಸಂಸದೀಯ ಮತ್ತು ವ್ಯವಸ್ಥೆಗೆ ಸರಿಯಲ್ಲ. ಜನರಿಗೆ ಅದರೊಂದು ಸಂವಿಧಾನ ಪೀಠದ ಒಂದು ಸಂಶಯ, ಒಂದು ಚರ್ಚೆ ಮಾಡೋ ರೀತಿಯಲ್ಲಿ ಅವಕಾಶ ಮಾಡಿ ಕೊಡಬಾರ್ದು. ಅದಕ್ಕೆ ನನಗೂ ಕೂಡ ಇಷ್ಟ ಇಲ್ಲ. ನಾನು ಕೂಡ ಆದಷ್ಟು ಬೇಗ ಅವ್ರಿಗೆ ಏನು ಅವರ ಪ್ರತಿನಿಧಿ ಅದ ಅದನ್ನು ಕೂಡ ಮಾಡಿ ಕೊಡ್ತೇನೆ. ಯಾವುದು? ಇಲ್ಲ, ಗವರ್ನರ್ ಫೋನಲ್ಲಿ ಮಾತಾಡಿದರು, ಅವ್ರ ವಿಷಯ ಹೇಳಿದ್ದೇನೆ. ಮತ್ತು ಅವರಿಗೆ ನೋಡಿ, ಗವರ್ನರ್ ವಿಚಾರದಲ್ಲಿ ಅವ್ರದ್ದೇನು ತಪ್ಪಿಲ್ಲ. ಯಾಕೆಂದರೆ ಗವರ್ನರ್ಗೆ ಇವರೇನು ಹೋಗಿ ಹೇಳ್ತಾರೆ, ಅದು ಅನುಗುಣವಾಗಿ ಅವರು ಕೇಳ್ತಾರೆ ಅಷ್ಟೇ. ನಾವು ಹೇಳಿದ್ದೇನೆ ಇದರಲ್ಲಿ ಇಟ್ ಈಸ್ ಅನ್ ಡಿಸ್ಕಷನ್ ಬಿಟ್ವೀನ್ ಇಟ್ಸ್ ಅ ಗುಡ್ ಡಿಸ್ಕಷನ್ ಅಷ್ಟೇ. ಬೇರೆ ಒಬ್ಬರಿಗೊಬ್ಬರು ಅದು ಡಿಸ್ಕಷನ್ ಮಾಡುವಂಥ ವಿಚಾರ. ಸೊ ಅವರ ಆದಷ್ಟು ಬೇಗನೆ ಅದನ್ನು ನಾನು ಕೊಡ್ತೇನೆ. ಬೆಂಗಳೂರು ಮುಟ್ಟಿದ ತಕ್ಷಣದಲ್ಲಿ ಯಾವುದೇ ರೀತಿಯ ಡಿಲೇ ಆಗಲಿಲ್ಲ. ಡಿಲೇ ಮಾಡೋ ಉದ್ದೇಶ ಕೂಡ ಇಲ್ಲ. ಸಂವಿಧಾನಕ್ಕೆ ಮತ್ತು ನಿಯಮಕ್ಕೆ ಅನುಗುಣವಾಗಿ ನನ್ನ ಕೆಲಸ ನಿರ್ವಹಿಸ್ತೇನೆ. ಅದು ಯಾವುದೇ ಒಂದು ಸಂವಿಧಾನ ಪೀಠದ ಬಗ್ಗೆ ಸಂಶಯ ಬರುವ ಜನರಿಗೆ, ಸಮಾಜಕ್ಕೆ ಸಂಶಯ ಬರೋ ರೀತಿಯಲ್ಲಿ ಅದನ್ನು ಚರ್ಚಿಸುವುದು ಅಥವಾ ಅದರ ಬಗ್ಗೆ ಹೇಳಿಕೆ ಕೊಡೋದು, ಅದು ವ್ಯವಸ್ಥೆಗೆ ಮತ್ತು ಸಂಸದೀಯ ಒಂದು ವ್ಯವಸ್ಥೆಗೆ ಒಂದು ಬಲಿಷ್ಠಗೊಳಿಸಲಿಕ್ಕೆ ಸರಿಯಾಗುವುದಿಲ್ಲ. ಹಾಗೆ ಬಂದರೆ ಅದನ್ನು ಅವ್ರು ಕನ್ವೆ ಮಾಡೋದನ್ನ ಮತ್ತೆ ಹೇಗೆ ನಿಮ್ಮ ಟ್ರಸ್ಟ್ ಸಿಗಬೇಕು ಅಂತಂದ್ರೆ ಅವ್ರ ಅಪ್ಲಿಕೇಶನ್ ಹಾಕಿ ನೀವು ಸುಮ್ಮನೆ ಇದ್ರೆ ಡಸ್ ಇಟ್ ನಾಟ್ ಗಿವ್ ವ್ಯತಿರಿಕ್ತವಾಗಿ ಇದು ಮಾಡೋಕ್ಕೆ? ಅದೇ ನಾನು ಹೇಳಿದಲ್ಲ, ಬೆಳಿಗ್ಗೆ ಅರ್ಜಿ ಕೊಟ್ಟು ಒಂದು 24 ಗಂಟೆ ದಿವಸ ಒಂದು ಟೈಮ್ ಕೊಡಬೇಕಲ್ಲ. ನೀವು ರೈಟಿಂಗ್ ಕೊಟ್ಟಿದ್ದೀರಾ? ನೀವೇನು ಅವ್ರ ಅಪ್ಲಿಕೇಶನ್ ಕೊಟ್ಟಿದ್ದಕ್ಕೆ ನೀವು ಅಕ್ನಾಲೆಜ್ಮೆಂಟ್ ಏನೋ ಹಾಗೇನಾದ್ರು ಇದೆಯಾ? ಅದಕ್ಕೆ ಅದು ಟೈಮ್ ಬೇಕಲ್ಲ ಇವರೇ. ನಿನ್ನೆ ಬೆಳಿಗ್ಗೆ ಕೊಟ್ಟು ಸಂಜೆ ತನಕ ಮಾಡೋದಾದರೆ ಹೇಗೆ? ಈಗ ನಾವು ಕೂಡ ಕೆಲವು ಟೆಕ್ನಿಕಲ್ ವಿಚಾರ ನಾವು ಕೂಡ ಕೇಳಬೇಕಲ್ಲ. ಜನರಲ್ ಆಗಿ ಇದೊಂದು ವಿಶಿಷ್ಟ ಸನ್ನಿವೇಶ ಇದು ಇದಕ್ಕೆ. ಸೊ ಅಟ್ಲೀಸ್ಟ್ ಯು ಹ್ಯಾವ್ ಟು ಟೇಕ್ ಎನ್ ಸಜೆಷನ್ಸ್ ಅಲ್ಲ, ಏನಂತೇಳಿ ಲೀಗಲ್ ಆಸ್ಪೆಕ್ಟ್ಸ್ ಎಲ್ಲ ನೋಡ್ಕೊಂಡು ಯಾವ ರೀತಿ ಏನು ಇದಕ್ಕೆ. ಫಾರ್ ಎಕ್ಸಾಂಪಲ್, ಈಗ ನಾನು ಒತ್ತು ಕೊಟ್ಟೆ ಇದರಲ್ಲಿ, ನಾಳೆ ಇವರು ಫಸ್ಟಿಗೆ ಅವರು ಗೆದ್ದಿದ್ರು, ಅವ್ರಿಗೆ ಒತ್ತು ಕೊಟ್ಟರು, ಇವರಿಗೆ ಕೋರ್ಟ್ಗೆ ಹೋದರು, ಇವರಿಂದ ಘೋಷಣೆ ಆಯಿತು, ಇವರಿಗೆ ಒತ್ತು ಕೊಟ್ಟರು. ನಾಳೆ ಅವ್ರು ಇನ್ನೊಮ್ಮೆ ಹೋದರೆ ಆಗೇನು ಆಟೋಮೆಟಿಕ್ ಕ್ಯಾನ್ಸಲ್ ಆಗ್ತದಾ ಅಥವಾ ಇಲ್ಲಿ ಅಬ್ಬಿಬ್ಬರು ಆಗ್ತದಾ ಅಥವಾ ನಾಳೆ ನನ್ನ ತೆಗೆದು ಯಾಕೆ ಅರ್ಜೆಂಟ್ ಮಾಡಿ ಕೊಟ್ಟಿದ್ದಾರೆ ಅಂತೇಳಿ ಇದೆಲ್ಲ ಕೂಡ ಒಂದಕ್ಕೊಂದು ಬರೆಸೋ ಅದನ್ನು ಕೇಳಬೇಕು, ನಿಯಮಗಳು ಕೇಳಬೇಕು, ಚರ್ಚೆ ಮಾಡಬೇಕು, ಅದನ್ನು ಬಗೆಹರಿಸಬೇಕು. ಆ ಅದೇನಿದೆ ಬದ್ಧ ಎಲೆಕ್ಷನ್ ಕಮಿಟಿಗೆ ಅದಂತ ಕೊಡಲೇಬೇಕಲ್ಲ. ಅವ್ರು ಕೊಟ್ಟ ನಂತರ ಕೊಡಲೇಬೇಕು. ಈಗ 2.5 ವರ್ಷ ಇವರಿದ್ರಲ್ಲ, ಈಗ ಅವರಿಗೆ ಅನುದಾನ, ಅವರದ್ದು ಗೌರವಧನ ಎಲ್ಲ ಹೋಗಿದೆಯಲ್ಲ, ಅದು ಹೇಗೆ ಹಾಗೆ ಇರ್ತದೆ ಅಂತ? ಅಲ್ಲ, ಅದು ನೋಡಿ, ಅದು ಯಾರು ನೆಕ್ಸ್ಟ್ MLA ಆಗಿ ಬರ್ತಾರೆ ಅದು ಅವ್ರ ರೈಟ್. ಅದು ಇಂಡಿವಿಜುವಲ್ ಹೆಸರಿಗೆ ಕೊಡೋದಲ್ಲ, ಅದು ಆ ಕ್ಷೇತ್ರದ MLA ಅಂತ ಕೊಡೋದು, ಇದರಲ್ಲಿ ಜನಪ್ರತಿನಿಧಿಗೆ ಅಂತ ಹೇಳಿಕೊಂಡು.
ಅದನ್ನು ಡಿಸ್ಕಸ್ ಮಾಡ್ತೀರಾ ನಿಮ್ಮ ರೆಕಮೆಂಡೇಶನ್ ಎಲ್ಲಿ ಲೈಕ್ ಅದು ದಿಸ್ speaker ಗೈ ಇಸ್ ಅಂಡರ್ ಲಾಸ್ ಹೀಗೆ ಬಂದ್ರೆ, ಹೀಗಾದ್ರೆ ಸಿಚುವೇಶನ್ ಬಂದ್ರೆ ಏನು? ವಾಟ್ ಅಲ್ಲ ಈ ಸಿಚುವೇಶನ್ ಬಂದರೆ ಇಟ್ ಈಸ್ ದ ಸಿಚುವೇಶನ್ ಎಲೆಕ್ಷನ್ ಡಿಕ್ಲೇರ್ ಆಗಿದೆ. ಅಲ್ಟಿಮೇಟ್ಲಿ ನಾವು ಇದನ್ನೆಲ್ಲ ಬದಿಗಿಟ್ಟು ಆಲ್ಬೇಕಾದ್ರೆ ಫೊಗೆಟ್ ದ ಪಾರ್ಟಿ ಫೊಗೆಟ್ ದ ಪರ್ಸನ್ ಇಂಥ ಸಿಚುವೇಶನ್ ಬಂದ್ರೆ Create ಆದ್ರೆ. ಹ್ಮ್. ಮುಂದಕ್ಕೆ ಈಗ ನಿಮ್ದು ಕಮಿಟಿಯಲ್ಲಿ ಕಮಿಟಿಯಲ್ಲಿ ಇದು ಚರ್ಚೆ discuss- ಮಾಡ್ತಿಲ್ಲ ಡಿಸ್ಕಷನ್, ಇದನ್ನು ಒಂದು ಪಾಯಿಂಟ್ ಆಗಿ ಹೌದು ವಿಲ್ ಡಿಸ್ಕಸ್ ಆಲ್ ದಿಸ್ ಥಿಂಗ್ಸ್. ಇಂಥ ಟೆಕ್ನಿಕಲ್ ವಿಚಾರಗಳು ಅಥವಾ ಈ ರೀತಿ ಒಂದು ಅರ್ಜಿ ಕೊಟ್ಟರೆ ಮಿನಿಮಮ್ ಎಷ್ಟು ದಿವಸದಲ್ಲಿ ನಾವು ಅವರಿಗೆ ಇದು ಡೇಟ್ ಕೊಡಬೇಕು. ಈಗ ಒಂದು ಕೇಳಿದರೆ ಡೇಟ್ ಕೇಳಿದರೆ ಓಕೆ ವಾಟ್ ಇಸ್ ವಿದಿನ್ ವಾಟ್ ಲಿಮಿಟ್ ವಿ ಹ್ಯಾವ್ ಟು ಗಿವ್ ದಿ ಓಟ್ ಅವ್ರಿಗೆ ಕೊಡಬೇಕು. ಸೊ ಪಾಯಿಂಟ್ ಇಸ್ ಈ ಸಿಚುವೇಶನ್ ಸಿ ವಾಟ್ ಯುವರ್ ಥಿಂಗ್ಸ್ ಆಲ್ ಅಂದು ನೋಡಿ ಯಾವ ಜವಾಬ್ದಾರಿ ಸ್ಥಾನದಲ್ಲಿದ್ದಾರೆ ಅವ್ರು ಕರೆಕ್ಟಾಗಿ ಕೆಲಸ ನಿರ್ವಹಿಸ್ಬೇಕು. ನಾನೊಬ್ಬ ಕಾಮನ್ ಮ್ಯಾನ್ ಆಗಿ ನಾನು ಇವತ್ತು ಹೇಳಬೇಕಾದ್ರೆ ನಾವು ಸ್ಪೀಕರ್ ಆಗಿ ಕೇಳ್ತೀವಿ. ಯಾವುದು? ಹೌದು ಸ್ಪೀಕರ್ ವಿಷಯ ಮಾತ್ರ ಕೇಳಿ, ವೋಟ್ ವಿಷಯ ಕೇಳಿದ್ರೆ ನಾನೆಂತ ಹೇಳುದಿಲ್ಲ. ಅಲ್ಲಲ್ಲ ಅವ್ರು ಕೇಳಿದ್ದು ಓಟೆ ವಿಷಯ ಅಲ್ಲ. ವೋಟ್ ಅಲ್ಲ, ಫೊಗೆಟ್ ದ ಪರ್ಸನ್ ಫೊಗೆಟ್ ದ ಪಾರ್ಟಿ. ಈ ಸಿಚುವೇಶನ್ ಬಂದ್ರೆ now that whoever the winning candidate has lost 2 years. ಹೌದು. So how would you compensate the loss? ಆ ಬಗ್ಗೆ ಏನಾದರೂ have you thought in that direction? ನೋ ಬಟ್ ಅದು ವಾಟ್ ಇಸ್ ಅ ಲಾಸ್? Yeah, ಏನ್ loss? been an MLA ಅಲ್ವಾ sir for 2 years? ಕರೆಕ್ಟ್. ಯಾವಾಗ ಆಗ್ಬೇಕಿತ್ತು. ಹಾ. ಸಿ ಈಗ ನೀವೇನು ಹೇಳ್ತೀರಿ ಅವ್ರು ಮೊನ್ನೆ ಆಗಬೇಕಿತ್ತು. No, forget ಎರಡು the ವರ್ಷ person. ಇದ್ದ. Not ಇಂಡಿವಿಜುವಲ್ ಐ ನೋ ದ್ಯಾಟ್ ಇಲ್ಲ. ಅಲ್ವಾ ಇಲ್ಲ. ಇದರಲ್ಲಿ ಆವಾಗ ನೋಡಿ ಎಲೆಕ್ಷನ್ ಕಮಿಷನ್ ಡಿಕ್ಲೇರ್ ಮಾಡಿರಲಿಲ್ಲ, ಬೇರೆಯವ್ರು ಡಿಕ್ಲೇರ್ ಮಾಡಿದೆ, ಅವ್ರು ಎಮ್ ಎಲ್ ಆಗಿ ಬಂದಿದ್ದಾರೆ. ಇವರಿಗೆ ಲಾಸ್ ಆಗಿದೆ ಅಂತ ನಾವೇನು ಹೇಳುವುದು? But he is getting only 2 years, 2.5 years. ಅವ್ರು ಹೂಸ್ ಮಿಸ್ಟೇಕ್ ಇಟ್ ವಾಸ್. ಹಾ, ಅದೇ would you all consider? ಈಗ ಕನ್ಸಿಡರ್ ಅಂತಲ್ಲ ನಾನು ಹೇಳುವಂಥದ್ದು ಅಲಾಂಗ್ ನಾಟ್ ಒನ್ ವೈ ಈ ಮಿಸ್ಟೇಕ್ ಆಗ್ತದೆ, ಯಾರು ತಪ್ಪು ಮಾಡಿದ್ದಾರೆ ಯಾಕೆ ಇವರು ಆ್ಯಕ್ಷನ್ ತಗೊಳ್ಳೋದಿಲ್ಲ ಎಲೆಕ್ಷನ್ ಕಮಿಷನ್? ನೀವು ಅದನ್ನು ರೆಕಮೆಂಡ್ ಮಾಡ್ತೀರಾ? ಐ ಆಮ್ ನಾಟ್ ರೆಕಮೆಂಡಿಂಗ್, ಐ ಆಮ್ ಡಿಸ್ಕಸಿಂಗ್. ಇವರು ತಪ್ಪು ಮಾಡೋದು ಇಲ್ಲಿ ಸಮಸ್ಯೆ ನಮ್ಗೆ. ಅಲ್ಲ, ಈ ತಪ್ಪು ಮಾಡಿದವರ ಈಗ ಕ್ರಮ ತಗೊಳ್ಳಿಕ್ಕೆ ತಪ್ಪ ಸರಿಯಾ ಇದನ್ನು ಅಲ್ವಾ ತನಿಖೆ ಮಾಡಬೇಕು. ಈ ರೀತಿ ಬರೋದಾದರೆ ಇದಕ್ಕೆ ಅಲ್ಲಿ ಏನಪ್ಪ ಅವು ಯಾರು ಅವತ್ತು ವಾಟ್ ವಾಸ್ ದ ಇಶ್ಯೂ ಅಟ್ ದಟ್ ಟೈಮ್, ವೈ ಇಟ್ ಹ್ಯಾಸ್ ರಿಯಲಿ ಹ್ಯಾಪನ್ ಆರ್ ನೋ, ಅಥವಾ ಇವರು ಹೇಳಿದಾಗೆ ಮತ್ತೇನಾದ್ರು ಆಗಿದೆಯಾ? ಸೊ ಯಾರಲ್ಲಿ ಮಿಸ್ಟೇಕ್ ಮಾಡಿದ್ದಾರಾ ಅಥವಾ ಆಗ ಮಿಸ್ಟೇಕ್ ಮಾಡಿದ್ದಾರಾ? ಒಂದು ಸೈಡ್ ಹೇಳ್ತಾರೆ ಆವಾಗ ಮಿಸ್ಟೇಕ್ ಮಾಡಿದಾರೆ ಅಂತೇಳಿ, ಇನ್ನೊಂದು ಸೈಡ್ ಹೇಳ್ತಾರೆ ಈಗ ಮಿಸ್ಟೇಕ್ ಮಾಡಿದೆ ಅಂತೇಳಿ. ಯಾರು ಒಬ್ಬರು ತಪ್ಪಿಸಲು ಇರಬೇಕಲ್ಲ. That has to be found out. That's a found out and they should be correct tackled. So this doesn't repeat anywhere else in future. ಒಂದು ಮುಂಚೆ ಒಂದು 2 ಲಕ್ಷ ಎಲ್ಲ ಕೌಂಟಿಂಗ್ ಮಾಡುವಾಗ ನಮಗೆ ಹೇಳ್ಬೋದು, ಇದು 506 ಕೌಂಟಿಂಗ್ ಮಾಡುವಾಗ ಇಷ್ಟಿಷ್ಟು ಮಿಸ್ಟೇಕ್ ಆಗ್ತಂತ ಅವರು ತರುವುದಾದರೆ ಇದಕ್ಕೊಂದು Such mistake should not ಸಚ್ ಮಿಸ್ಟೇಕ್ಸ್ ಅಥವಾ ಬೋತ್ ಇಟ್ ಈಸ್ ದೇರ್. ಒಂದು ಸೈಡ್ ಹೇಳ್ತಾರೆ ಮುಂಚಿನ ಕೌಂಟಿಂಗ್ ಕರೆಕ್ಟ್ ಇದೆ ಅಂತೇಳಿ, ಇನ್ನೊಂದು ಸೈಡ್ ಹೇಳ್ತಾರೆ ಮುಂಚೆದಿಲ್ಲ ಈಗ ಕರೆಕ್ಟ್. ಇವರು ಹೇಳ್ತಾರೆ ಮುಂಚೆದು ಸರಿ ಉಂಟು ಈಗ ಟ್ಯಾಂಪರಿಂಗ್ ಆಗಿದೆ ಅಂತೇಳಿ. ಅದು ಎಲ್ಲಿ ಅದು ಒಂದು ಕರೆಕ್ಟ್ ಫೈಂಡ್ ಔಟ್ ಮಾಡಿ ಕರೆಕ್ಟ್ ಆದವರಿಗೆ ಒಂದು ಕೊಡಬೇಕು. ಎಲೆಕ್ಷನ್ ಕಮಿಷನ್ ಇಂದ ಆಗಬೇಕು. ಎಸ್ ಅವ್ರು ಮಾಡಬೇಕಲ್ಲ. ವೈ ಸಚ್ ಥಿಂಗ್ ಹ್ಯಾಪನ್, ಹೂ ವಾಸ್ ದೇರ್, ಯಾಕೆ ಆಗ ನೆಕ್ಸ್ಟ್ ಟೈಮ್ ದಿಸ್ ಆಲ್ ಇಟ್ ಕ್ಯಾನ್ ಬಿ ಇದಾಗ್ತದಲ್ಲ. ನಾನಲ್ಲಿ ಡಿಲೇ ಸಬ್ಜೆಕ್ಟ್ ಇಲ್ಲಿದೆ. ಬೆಳಿಗ್ಗೆ 11 ಗಂಟೆಗೆ ಅರ್ಜಿ ಕೊಟ್ಟು ಇಲ್ಲಿ ಡಿಲೇ ಆಗಿದೆ ಅಂತ ಹೇಳಿದರೆ ಇಲ್ಲ, ಅವ್ರ ಪಾಯಿಂಟ್ ಆಫ್ ವ್ಯೂ ನೋಡಿದ್ರೆ ಪಾಪ ಅವರಿಗೂ ಚಿಂತೆ ಅಲ್ಲ. ನೀವು ಸ್ವೇರಿಂಗ್ ಇದು ಮಾಡಲಿಲ್ಲ, ನೀವು ಪ್ರಮಾಣ ವಚನ ಕೊಡಲಿಲ್ಲ ಅಂದ್ರೆ ಪಾಪ ಅವರಿಗೆ ನೋಡಿ ಚಿಂತೆನ ಸಹಿಸ್ಕೊಳ್ಳೋ ಶಕ್ತಿ ಬೇಕಲ್ಲ. 2.5 ವರ್ಷ ಸಹಿಸ್ಕೊಂಡಿದ್ದಾರೆ ಈಗ. 5ರಲ್ಲಿ ಈಗ ಒಂದು 2 ದಿವಸ ಆಯಿತು ಏನು ಸುದ್ದಿ ಇಲ್ಲ ಅಥವಾ ಎಲ್ಲ ಆ ರೀತಿ ಆಗೋದಿಲ್ಲಲ್ಲ. ವಿ ಸೈಡ್ ವಿಲ್ ಗಿವ್. ಸೊ ಅದು ಸರಿಯಲ್ಲ ಇದರಲ್ಲಿ. ನೀವು ಅದನ್ನ ಕನ್ವಿನ್ಸ್ ಮಾಡಲಿಲ್ವಾ? ನೀವು ಅವ್ರು ಹೇಳ್ತೇವೆ ಮಾತಾಡಿದೆ ನಾನು ಹೇಳಿದ್ದೇನೆ ಇದಕ್ಕೆ ನೀವು ಕೊಟ್ಟದೇ ನಿನ್ನೆ ಎಲ್ಲಿ ಕೂಡ ಡಿಲೇ ಆಗಲಿಲ್ಲ. ಸೊ ಅಭ್ಯಾಸ ಇರ್ತದಲ್ಲ, ಬೇರೆ ಬೇರೆ ಇರ್ತದ. ಈಗ ಅವರು ಕೊಟ್ಟ ತಪ್ಪು ಅದನ್ನು ನಾನು ಹೇಳಲಿಕ್ಕೆ ಹೋಗೋದಿಲ್ಲ.
ಇಟ್ ಈಸ್ ಒಂದು ಎಲ್ಲರಿಗೊಂದು ಅವರವರ ಸ್ಪೇಸ್ ಕೊಟ್ಟು ಒಂದು ವಿಶ್ವಾಸಭರಿತವಾದ ಒಂದು ಸಿಸ್ಟಮನ್ನು ಅಳವಡಿಸೋದು ಎಲ್ಲ ಜವಾಬ್ದಾರಿ ಸ್ಥಾನದಲ್ಲೂ ಎಲ್ಲರ ಜವಾಬ್ದಾರಿ ಇದರಲ್ಲಿ. ಅವ್ರು ನನಗೆ ಟೈಮ್ ಕೊಟ್ಟು ನಾನೇನಾದರೂ ಮತ್ತೆ ಮಾಡಿಲ್ಲ ಅಂದಾಗ ಆವಾಗ ಕರೆಕ್ಟ್ ನನ್ನ ಇದು ಬರ್ತದೆ, ನಾನೇನ ಇದನ್ನು ಅವರನ್ನು